ಕೊಪ್ಪಳ ಜಿಲ್ಲೆಯಲ್ಲಿ ಉಕ್ಕಿನ ಕಾರ್ಖಾನೆ ಆರಂಭಿಸೋಕೆ ಸಿದ್ಧತೆಯನ್ನ ಮಾಡಿಕೊಳ್ಳಲಾಗ್ತಾ ಇದೆ. ಸುಮಾರು 54,000 ಕೋಟಿ ವೆಚ್ಚದಲ್ಲಿ ಉಕ್ಕಿನ ಕಾರ್ಖಾನೆಯನ್ನ ಸ್ಥಾಪಿಸೋಕೆ ತಯಾರಿಯಾಗಿದೆ. ಉಕ್ಕಿನ ಕಾರ್ಖಾನೆ ಬೇಡ ಅಂತ ವಿರೋಧಿಸುತ್ತಿದ್ದಾರೆ ಕೊಪ್ಪಳದ ಜನತೆ. ಈಗಾಗಲೇ ಕಾರ್ಖಾನೆಗಳು ಬಂದು ನರಕ ಯಾತನೆ ಅಂತ ಆಕ್ರೋಶ ವ್ಯಕ್ತಪಡಿಸ್ತಾ ಇದ್ದಾರೆ. ಕಾರ್ಖಾನೆಯನ್ನ ಪ್ರಾರಂಭಿಸೋಕೆ ಇದೀಗ ಮುಂದಾಗಲಾಗಿದೆ. MSPL ಬೋಲ್ಡಡ ಕಂಪನಿ 10.5 ದಶಲಕ್ಷ ಟನ್ ಉತ್ಪಾದನೆಯ ಸಾಮರ್ಥ್ಯದ ಉಕ್ಕಿನ ಕಾರ್ಖಾನೆ. ಹಾಲವುರ್ತಿ ಗ್ರಾಮದ ಬಳಿ ಉಕ್ಕಿನ ಕಾರ್ಖಾನೆ ಸ್ಥಾಪಿಸೋಕೆ ಸಕಲ ಸಿದ್ಧತೆಯನ್ನ ಮಾಡಿಕೊಳ್ಳಲಾಗಿದೆ. ಉಕ್ಕಿನ ಕಾರ್ಖಾನೆ ಸ್ಥಾಪನೆ ಆದ್ರೆ ಜನರ ಆರೋಗ್ಯದ ಪರಿಣಾಮ ಹದಗೆಡುತ್ತೆ ಅಂತ ಕಿಡಿಕಾರಲಾಗ್ತಾ ಇದೆ. ಕೊಪ್ಪಳ ನಾಗರಿಕ ವೇದಿಕೆ ಹಾಗೂ ಬಿಜೆಪಿ MLCಯಿಂದ ಆಕ್ರೋಶವನ್ನ ವ್ಯಕ್ತಪಡಿಸಲಾಗ್ತಾ ಇದೆ. ಕಾರ್ಖಾನೆ ಬೇಡ ಅಂತ ಹೋರಾಟ ಮಾಡಲಿಕ್ಕೆ ರೂಪುರೇಷೆಯನ್ನ ಸಿದ್ಧಪಡಿಸಿಕೊಳ್ತಿದ್ದಾರೆ ಅಲ್ಲಿನ ಜನ. ಕಾರ್ಖಾನೆ ಆಗ್ಬಿಟ್ರೆ ನಮ್ಮ ಆರೋಗ್ಯದ ಮೇಲೆ ವ್ಯತಿರಿಕ್ತ ಪರಿಣಾಮ ಬೀರುತ್ತೆ. ನಮಗೆ ಇಲ್ಲಿ ಕಾರ್ಖಾನೆ ಅವಶ್ಯಕತೆ ಇಲ್ವೇ ಇಲ್ಲ. ಈಗಿರುವಂಥ ಕಾರ್ಖಾನೆಗಳಿಂದಲೇ ನಾವು ಸಮಸ್ಯೆಯನ್ನ ಎದುರಿಸ್ತಾ ಇದ್ದೀವಿ, ಅನುಭವಿಸ್ತಾ ಇದ್ದೀವಿ. ಈಗ ಕಾರ್ಖಾನೆ ಬೇಡ ಅಂತ ಹೇಳಲಾಗ್ತಾ ಇದೆ. ಆದರೆ 54,000 ಕೋಟಿ ವೆಚ್ಚದಲ್ಲಿ ಉಕ್ಕಿನ ಕಾರ್ಖಾನೆಯನ್ನ ಮಾಡಬೇಕು ಅನ್ನುವಂಥ ನಿಟ್ಟಿನಲ್ಲಿ ತಯಾರಿಗಳನ್ನು ಮಾಡಿಕೊಳ್ಳಲಾಗಿದೆ. ಆ ಕಾರಣಕ್ಕಾಗಿ ಯಾವುದೇ ಕಾರಣಕ್ಕೂ ಇಲ್ಲಿ ಕಾರ್ಖಾನೆ ನಿರ್ಮಾಣ ಆಗಬಾರ್ದು ಅಂತ ಸ್ಥಳೀಯರು ಆಕ್ರೋಶವನ್ನ, ಅಸಮಾಧಾನವನ್ನ ವ್ಯಕ್ತಪಡಿಸೋದ್ರ ಜೊತೆಗೆ ಹೋರಾಟವನ್ನ ಮಾಡಬೇಕು ಅಂತ ಕೂಡ ಪ್ಲಾನ್ ಮಾಡ್ಕೊಂಡಿದ್ದಾರೆ. ಅದಕ್ಕೆ ಅಂತ ರೂಪರೇಷೆಯನ್ನ ಸಿದ್ಧ ಮಾಡ್ಕೊಳ್ತಾ ಇದ್ದಾರೆ. ಸೊ ನೀವು ಅಲ್ಲಿನ ದೃಶ್ಯಗಳನ್ನು ಗಮನಿಸ್ತಾ ಇದ್ದೀರಾ. ಕಾರ್ಖಾನೆಯ ನಿರ್ಮಾಣ ಆಗಬೇಕು ಅನ್ನುವಂಥ ನಿಟ್ಟಿನಲ್ಲಿ ಏನೇನು ಅಗತ್ಯ ಕ್ರಮಗಳನ್ನು ಕೈಗೊಳ್ಳಬೇಕು, ಸಿದ್ಧತೆಗಳನ್ನು ಮಾಡ್ಕೊಳ್ಬೇಕು, ಅದೆಲ್ಲವನ್ನು ಮಾಡ್ಕೊಳ್ಳಲಾಗ್ತಾ ಇದೆ. ಆದರೆ ಆ ಊರಿನ, ಆ ಭಾಗದ, ಆ ಗ್ರಾಮದ ಜನರಿಗೆ ಅದು ಇಷ್ಟ ಇಲ್ಲ. ಧೂಳು, ಕಲ್ಲು, ಮಣ್ಣು, ವಿಷದ ಹೊಗೆ, ವಿಷದ ಅನಿಲ ಇದೆಲ್ಲವೂ ಕೂಡ ನಮ್ಮ ಆರೋಗ್ಯದ ಮೇಲೆ ಪರಿಣಾಮ ಬೀರೋದ್ರ ಜೊತೆಗೆ ನಮಗೆ ಸಮಸ್ಯೆಯನ್ನು ತಂದೊಡ್ಡುತ್ತೆ. ಆ ಕಾರಣಕ್ಕಾಗಿ ನಮಗೆ ಯಾವ ಕಾರ್ಖಾನೆನೂ ಬೇಡ, ಯಾವುದು ಬೇಡ ಅಂತ ಆಗ್ರಹಿಸ್ತಾ ಇದ್ದಾರೆ, ಆಕ್ರೋಶವನ್ನು ವ್ಯಕ್ತಪಡಿಸ್ತಾ ಇದ್ದಾರೆ, ಹೋರಾಟ ಮಾಡುವ ತೀರ್ಮಾನಕ್ಕೆ ಬಂದಿದ್ದಾರೆ. ಸೊ ಹಾಗಾಗಿ ಇದು ಏನಾಗತ್ತೆ, ಈಗ ಅಲ್ಲಿನವರು ವಿರೋಧ ಮಾಡೋದ್ರಿಂದ ಸ್ಟಾಪ್ ಮಾಡಿಬಿಡ್ತಾರಾ, ಅಥವಾ ವಿರೋಧದ ನಡುವೆಯೂ ಕೂಡ ಕಾರ್ಖಾನೆ ನಿರ್ಮಾಣ ಆಗ್ಬಿಡುತ್ತಾ, ಸ್ಥಾಪನೆ ಆಗ್ಬಿಡುತ್ತಾ? ಒಂದು ವೇಳೆ ಸ್ಥಾಪನೆ ಆದರೆ ಜನರ ಆರೋಗ್ಯದ ಕತಿಗೇನು ನೋಡಿ, ಎಷ್ಟರ ಮಟ್ಟಿಗೆ ಧೂಳು ಆವರಿಸ್ಕೊಳ್ತಾ ಇದೆ ಅಂತ. ಇದು ಸುತ್ತಮುತ್ತಲ ಇಡೀ ಊರಿಗೆ ಈ ಧೂಳು ಆವರಿಸ್ಕೊಳುತ್ತೆ. ಒಂದು ಕಾರ್ಖಾನೆ ನಿರ್ಮಾಣ ಅಂತಂದರೆ ಎಲ್ರಿಗೂ ಗೊತ್ತಿರುವಂಥದ್ದು. ತ್ಯಾಜ್ಯ ವಿಲೇವಾರಿ ಅದನ್ನು ಹೇಗೆ ಮೇಂಟೈನ್ ಮಾಡ್ತಾರೆ, ಅಲ್ಲಿ ಯಾವುದೋ ಹರಿಯುವ ನೀರಿಗೆ ಬಿಟ್ಬಿಡ್ತಾರೆ, ಅಥವಾ ಅತಿಯಾದ ಹೊಗೆ ಆವರಿಸ್ಕೊಳ್ಳುತ್ತೆ, ಜಲಮಾಲಿನ್ಯ ಆಗುತ್ತೆ, ವಾಯು ಮಾಲಿನ್ಯ ಆಗುತ್ತೆ, ಶಬ್ದ ಮಾಲಿನ್ಯ ಆಗತ್ತೆ. ಸೊ ಹೀಗೆಲ್ಲ ಇರಬೇಕಾದ್ರೆ ನಮಗೆ ಇದರ ಅವಶ್ಯಕತೆ ಇಲ್ಲ ಅಂತ ಕೇಳ್ಕೊಳ್ತಾ ಇದ್ದಾರೆ. ನೋಡ್ಬೇಕು ಇದಕ್ಕೆ ಸಂಬಂಧಪಟ್ಟಂತೆ ಇನ್ನೂ ಏನೆಲ್ಲ ಬೆಳವಣಿಗೆಗಳಾಗುತ್ತೆ ಅಂತ. ಮತ್ತೆ MSPL ನಂತಹ ಕಾರ್ಖಾನೆಯ ವಿಸ್ತರಣೆಯಿಂದ ಈಗಾಗಲೇ ಪರಿಸರ ಸಮಸ್ಯೆಯಿಂದ ನಲುಗು ಹೋಗಿರ್ತಕ್ಕಂತಹ ಕೊಪ್ಪಳದ ಬಹುಭಾಗ ಪ್ರದೇಶ ತೊಂದರೆಗೆ ಒಳಗಾಗಿದೆ. ಇಂಥ ಸನ್ನಿವೇಶದಲ್ಲಿ ನಾವು ಅದರ ವಿಸ್ತರಣೆಯನ್ನು ವಿರೋಧ ಮಾಡ್ತಾ ಇದ್ದೇವೆ ಪರಿಸರದ ಕಾರಣದಿಂದ. ಅದರ ಜೊತೆಗೆ ಕೊಪ್ಪಳ ಪ್ರದೇಶದಲ್ಲಿ ವಿದ್ಯುತ್ ಉತ್ಪಾದನೆಗೆಂದೇ ಅಣುಸ್ಥಾವರ ಸ್ಥಾಪಿಸ್ತಕ್ಕಂಥದ್ದು ಒಂದು ಮೂರ್ಖತನದ ಕಾರ್ಯ ಅಂತ ನಾವು ಭಾವಿಸ್ತಾ ಇದ್ದೇವೆ. ಚೆರ್ನೋಬಿಲ್ ದುರಂತ ಆದಮೇಲೆ, ಜಪಾನಿನಲ್ಲಿ ದುರಂತ ಆದಮೇಲೆ ಆ ಶಕ್ತಿಯಿಂದ ಭಾಳಷ್ಟು ಅಪಾಯ ಇದೆ ಅಂದ ಮೇಲೆ ಆ ವಿಚಾರವನ್ನು ಸರ್ಕಾರ ಕೈಬಿಡಬೇಕು. ಮತ್ತು ಸಹಜವಾಗಿಯೇ ಹೈದರಾಬಾದ್ ಕರ್ನಾಟಕದಲ್ಲಿ, ಕಲ್ಯಾಣ ಕರ್ನಾಟಕದಲ್ಲಿ ಬಹಳಷ್ಟು ಬಿಸಿಲಿರ್ತದೆ. ಕೇವಲ ಬೇಸಿಗೆ ಕಾಲದಲ್ಲಿ ಮಾತ್ರವಲ್ಲ, ಎಲ್ಲ ಕಾಲದಲ್ಲಿಯೂ ಕೂಡ ಹೇರಳವಾದ ಸೂರ್ಯ ಶಕ್ತಿ ಇರೋದರಿಂದ ಇಂಥ ಪರಿಸರ ಶಕ್ತಿಯನ್ನು ನಾವು ವಿದ್ಯುತ್ತಿಗಾಗಿ ಬಳಸಬೇಕಲ್ಲದೆ ಅಪಾಯಕಾರಿಯಾಗಿರ್ತಕ್ಕಂಥ ಅಣುಶಕ್ತಿಯನ್ನು ಬಳಸಬಾರ್ದು. ಮತ್ತು MSPL ಕಾರ್ಖಾನೆ ಮತ್ತು ಈಗಾಗಲೇ ಗಿಣಿಗೇರಿಯಲ್ಲಿರ್ತಕ್ಕಂಥ 30 ಕೈಗಾರಿಕೆಗಳಿಂದ ಹೊಗೆ ಮಾಲಿನ್ಯ, ಜಲಮಾಲಿನ್ಯ
ಎಲ್ಲ ರೀತಿಯ ಒಂದು ಸಮಸ್ಯೆಗಳು ಕೊಪ್ಪಳ ನಗರಕ್ಕೆ ತಟ್ಟುತ್ತಿದ್ದು, ಕೊಪ್ಪಳ ನಗರವನ್ನೇ ಶಿಫ್ಟ್ ಮಾಡ್ತಕ್ಕಂತಹ ಪರಿಸ್ಥಿತಿ ಬರಬಾರ್ದು ಅನ್ನುವಂತಹ ಕಾರಣಕ್ಕಾಗಿ ಕೊಪ್ಪಳ ಜಿಲ್ಲೆಗಾಗಿ ಜನ ಹೇಗೆ ಜಾಗೃತಗೊಂಡ್ರೋ ಹಾಗೆ 80 ದಿವಸಗಳ ಒಂದು ಹೋರಾಟವನ್ನು ಯಾವ ರೀತಿ ಮಾಡಿದರೋ ಹಾಗೆ ತಮ್ಮ ಆರೋಗ್ಯವನ್ನು ಉಳಿಸಿಕೊಳ್ಳಿಕ್ಕೆ, ತಮ್ಮ ಸುತ್ತಮುತ್ತಲ ಪರಿಸರವನ್ನು ಉಳಿಸಿಕೊಳ್ಳಿಕ್ಕೆ MSPLನ ವಿಸ್ತರಣೆಯನ್ನು, ಅಣುಸ್ಥಾವರದ ಸ್ಥಾಪನೆಯನ್ನು ಕೊಪ್ಪಳದ ಜನ ಒಗ್ಗಟ್ಟಾಗಿ ವಿರೋಧಿಸಬೇಕೆಂದು ನಾನು ಅವರಲ್ಲಿ ನಮ್ಮೆಲ್ಲ ಹೋರಾಟ ಸಮಿತಿಯ ಪರವಾಗಿ ಕೊಪ್ಪಳ ಜಿಲ್ಲೆಯ ಬಚಾವೋ ಅನ್ನುವಂತಹ ಸಮಿತಿಯ ಪರವಾಗಿ ನಾನು ವಿನಂತಿಯನ್ನು ಮಾಡ್ತಾ ಇದ್ದೇನೆ. ಕೊಪ್ಪಳ ಅವರು ಹೇಳಿರ್ತಕ್ಕಂಥದ್ದು ಕಾರ್ಖಾನೆಗಳಿಂದ ಹೊರಸೂಸುವ ತ್ಯಾಜ್ಯಗಳ ಬಗ್ಗೆ ಪೂರಕ ನಿರ್ವಹಣೆ ಸರ್ಕಾರದ ಯಾವ ಕ್ರಮ ಕೈಗೊಂಡಿದೆ ಅಂತಂದಾಗ ಅವರು ಹೇಳಿದ್ರು KSBCB ಅವ್ರು ಹೇಳಕತ್ತಾರ ನಾನ್ ಪೊಲ್ಯೂಷನ್ ಏರ್ ಪೊಲ್ಯೂಷನ್ ಸೋರ್ಸ್ ಇರ್ತಕ್ಕಂಥದ್ದು ಸ್ಪಾಂಜ್ ಐರನ್ ಘಟಕಗಳು ಸಮರ್ಪಕ ಬಫರ್ ವಲಯ ಇಲ್ಲದೆ ಇರುವುದು ಹಾಗೂ ಕೃಷಿ ಭೂಮಿಗಳಿಗೆ ಹಳ್ಳಿಗಳಿಗೆ ಬಹಳ ಹತ್ತಿರ ಇರೋದ್ರಿಂದ ಈ ಮಾಲಿನ್ಯಕ್ಕೆ ಕಾರಣ ಆಗಿದೆ ಅಂತ ಅವರು ನನಗೆ ಸ್ಪಷ್ಟನೆ ಕೊಟ್ಟರು. ಇದು ಆಗೋದು ಬೇಡ, ಇದೆಲ್ಲ ನಿಲ್ಲಿಸಿದ್ರೆ ಚೆನ್ನಾಗಂತ ನಾನು ಈ ಯೋಜನೆ ಈ ಎಲ್ಲ ಪ್ರಗತಿಪರರು ಯೋಚನೆ ಮಾಡಿರ್ತಕ್ಕಂಥವ್ರು ಯುವಕರು ಡಾಕ್ಟ್ರು ನಮಗೆಲ್ಲ ನೀವೇ ಪತ್ರಿಕೆದವ್ರಿಗೆ ಕೇಳಿದಾಗ ನಾವು ಹೇಳಿ ಇಲ್ಲ ಬರೋದಿಷ್ಟಿಲ್ಲ, ಯಾವತ್ತೂ ವಾತಾವರಣ ಕೆಡಿತದ ಜನರಿಗೆ ಸಾಧಕ ಬಾಧಕ ಯೋಚನೆ ಮಾಡಬೇಕಾಗಿದ್ದು ಜವಾಬ್ದಾರಿ ಇದ್ದದಕ್ಕೋಸ್ಕರ ಇವತ್ತಿನ ಅದು ನಮಗೆ ವಿರೋಧ ಇದೆ ಅಂತ ನಾನು ನಿಮ್ಮ ಮೂಲಕ ಸರ್ಕಾರ ಹೇಳಕ್ಕೆ ಬಂದಿದ್ದೀನಿ. ನಮ್ಮ ಪ್ರತಿನಿಧಿ ನಾಗರಾಜ್ ಸಾಕಷ್ಟು ಅಸಮಾಧಾನ, ಆಕ್ರೋಶ ವ್ಯಕ್ತವಾಗ್ತಾ ಇದೆ. ಯಾವುದೇ ಕಾರಣಕ್ಕೂ ಇಲ್ಲಿ ಕಾರ್ಖಾನೆ ನಿರ್ಮಾಣ ಬೇಡ, ಆರೋಗ್ಯದ ಮೇಲೆ ಸಮಸ್ಯೆ ಬೀರತ್ತೆ ಅಂತ. ಸೊ ಈಗ ಆಲ್ರೆಡಿ ಸಿದ್ಧತೆಗಳೇನೋ ನೋಡ್ತಾ ಇದ್ರೆ ಬರದಿಂದ ಸಾಗಿದೆ. ಈಗ ಏನು ಮಾಡ್ತಾರೆ, ಏನು ಆಕ್ರೋಶ ವ್ಯಕ್ತವಾಗ್ತಾ ಇದೆ, ಇದಕ್ಕೆ ಯಾರಾದರೂ ಅಧಿಕಾರಿಗಳು ಸಂಬಂಧಪಟ್ಟವರು ಜನರ ಜೊತೆಗೆ ಮಾತಾಡಿದ್ದು ಈ ಥರದ್ದೇನಾದರೂ ಆಗಿದೆಯಾ ಹೇಗೆ ಅಂತ? ನೀತಿ ಖಂಡಿತಲು ಕೂಡ ಕೊಪ್ಪಳ ತಾಲೂಕಿನ ವ್ಯಾಪ್ತಿಯಲ್ಲಿ ಬಹಳಷ್ಟು ಕಾರ್ಖಾನೆಗಳಿರುವಂತದ್ದು, ಅಂದ್ರೆ ಸ್ಟೀಲ್ ಕಾರ್ಖಾನೆಗಳಿರ್ಬೋದು ಮತ್ತು ಕೆಲವೊಂದಿಷ್ಟು ಸ್ಪಾಂಜ್ ಕಾರ್ಖಾನೆ ಇರ್ಬೋದು. ಇದರಿಂದ ಏನಾಗಲೇ ಬಹಳಷ್ಟು ರೈತರು ಮತ್ತು ಕೆಲವೊಂದಿಷ್ಟು ಬಹಳಷ್ಟು ಜನರು ಕೂಡ ನರಕ ಯಾತ್ರೆ ಅನ್ಭವಿಸ್ತಾರೆ. ಯಾಕಂತಂದ್ರೆ ವಾಯುಮಾಲಿನ್ಯ ಆಗ್ತಾ ಇದೆ, ಅದ್ರ ಜೊತೆಗೆ ಏನು ಹೊಗೆಯಿಂದ ದಟ್ಟವಾದ ಹೊಗೆಯಿಂದ ಬಹಳಷ್ಟು ಜನರ ಆರೋಗ್ಯ ಮೇಲೆ ಪರಿಣಾಮ ಬೀರುವಂತದ್ದು. ಇದರಿಂದಾಗಿ ಇವತ್ತು ಸ್ವತಃ ಬಹಳಷ್ಟು ಅಂದ್ರೆ ರೈತರು ಇವತ್ತು ನರಕ ಯಾತ್ರೆ ಅನುಭವಿಸ್ತಾರೆ. ಇದರ ನಡುವೆ ಇದೀಗ MSPL ಅಂದ್ರೆ ಬೊಲ್ಡೋಟ ಒಂದು ಕಂಪನಿ ಸರಿಸುಮಾರು 54,000 ಕೋಟಿ ವೆಚ್ಚದಲ್ಲಿ ಏನ್ ಕೊಪ್ಪಳ ತಾಲೂಕಿನ ಹಾಲ್ವರ್ತಿ ಗ್ರಾಮದಲ್ಲಿ ಒಂದು 10 ಲಕ್ಷ ಏನಂದ್ರೆ ಮೆಟ್ರಿಕ್ ಟನ್ ಅನ್ನ ಉತ್ಪಾದನೆ ಮಾಡುವಂತ ಉಕ್ಕಿನ ಕಾರ್ಖಾನೆಯನ್ನ ಸ್ಥಾಪನೆ ಮಾಡಲು ಮುಂದಾಗಿದೆ. ಈಗಾಗಲೇ ಏನಂದ್ರೆ ಬೆಂಗಳೂರಿನಲ್ಲಿ ನಡೆದಂತ ಏನು ಉದ್ಯಮಿಗಳ ಸಮಾವೇಶದಲ್ಲಿ ರಾಜ್ಯ ಸರ್ಕಾರ ಅನುಮೋದನೆ ಕೂಡ ಹಾಕಿರುವಂತದ್ದು. ಇನ್ನೇನು ಕೆಲವೇ ದಿನಗಳಲ್ಲಿ ಏನು ಉಕ್ಕಿನ ಕಾರ್ಖಾನೆ ಪ್ರಾರಂಭಿಸಲು ಕೂಡ ಸಿದ್ಧತೆ ಮಾಡಿಕೊಂಡಿರುವುದು. ಇದು ಬಹಳಷ್ಟು ಏನು ಕೊಪ್ಪಳ ಭಾಗದ ಜನರಿಗೆ ಆಕ್ರೋಶಕ್ಕೆ ಕಾಣೋದು. ಯಾಕಂತಂದ್ರೆ ಕೊಪ್ಪಳ ನಗರ ಪ್ರದೇಶದಿಂದ ಕೇವಲ 2 ಕಿಲೋಮೀಟರ್ ಅಂತರದಲ್ಲಿ ಆಲವರ್ತಿ ಗ್ರಾಮ ಇರುವಂತದ್ದು ಮತ್ತು ಈ ಪ್ಲಾಂಟ್ ಇರುವಂತದ್ದು. ಈ 2 ಕಿಲೋಮೀಟರ್ ಅಂತರದಲ್ಲಿ ಏನು ಉಕ್ಕಿನ ಕಾರ್ಖಾನೆ ಪ್ರಾರಂಭವಾದ್ರೆ ಖಂಡಿತಗಳು ನಗರ ಪ್ರದೇಶದ ಬಹಳಷ್ಟು ಲಕ್ಷಾಂತರ ಜನರ ಮೇಲೆ ಆರೋಗ್ಯದ ಮೇಲೆ ಪರಿಣಾಮ ಬೀರುತ್ತೆ. ಯಾಕಂತಂದ್ರೆ ಈಗಾಗಲೇ ದಟ್ಟವಾದ ಏನು ಕೊಪ್ಪಳ ತಾಲೂಕಿನ ಕೆಲವೊಂದಿಷ್ಟು ಕುಣಕೇರಿ ಭಾಗ, ಗಿಣಿಗೇರಿ ಭಾಗದಲ್ಲಿ ಅಂದ್ರೆ ಕೊಪ್ಪಳದಿಂದ ನೇರವಾಗಿ 10 ಕಿಲೋಮೀಟರ್ ಭಾಗದಲ್ಲಿ ಬಹಳಷ್ಟು ಕಾರ್ಖಾನೆ ಇರುವಂತದ್ದು. ಅದರಿಂದ ಬಹಳಷ್ಟು ದಟ್ಟವಾದ ಹೊಗೆಯಿಂದ ಆರೋಗ್ಯ ಮೇಲೆ ಪರಿಣಾಮ ಬೀರಿದೆ. ಈಗಿರುವ ಕಾರ್ಖಾನೆಗಳೇ ಸಾಕು, ಮತ್ತೆ ಯಾವುದು ಕಾರ್ಖಾನೆಗಳು ಸ್ಥಾಪನೆ ಆಗೋದು ಬೇಡ ಅಂತೇಳಿ ಇದೀಗ ಕೊಪ್ಪಳ ನಾಗರಿಕರು ಇವತ್ತು ಒತ್ತಾಯ ಮಾಡ್ತಾ ಇರುವಂತದ್ದು. ಅದ್ರ ಜೊತೆಗೆ ಇವತ್ತು ಸ್ವತಃ ಏನಂತಂದ್ರೆ ಕೊಪ್ಪಳ ನಗರದ ನಾಗರಿಕ ವೇದಿಕೆಯ ಹೆಸರಿನಲ್ಲಿ ಬಹಳಷ್ಟು ಸಾಹಿತಿಗಳು, ಹೋರಾಟಗಾರರು, ಅದರ ಜೊತೆಗೆ ಕೆಲವೊಂದಿಷ್ಟು ಜನಪ್ರತಿನಿಧಿಗಳು ಸೇರ್ಕೊಂಡು ಇವತ್ತು ಹೋರಾಟದ ರೂಪುರೇಷೆಗಳನ್ನು ಮಾಡ್ತಾ ಇರೋದು. ಇವತ್ತು ಸ್ವತಃ ಏನಂತಂದ್ರೆ ಕೊಪ್ಪಳ ನಗರ ಪ್ರದೇಶದಲ್ಲಿ ಎಲ್ಲಾ ಸಾಹಿತಿಗಳು ಮತ್ತು ಎಲ್ಲಾ ಹೋರಾಟಗಾರರು ಸೇರ್ಕೊಂಡು ಸಭೆ ಮಾಡ್ತಾ ಇದ್ದಾರೆ. ಯಾವುದೇ ಕಾರಣಕ್ಕೂ ಈ ಕಾರ್ಖಾನೆ ಸ್ಥಾಪನೆ ಆಗೋದು ಬೇಡ. ಯಾಕಂದ್ರೆ ಸ್ಥಾಪನೆ ಆದ್ರೆ ನೇರವಾಗಿ ಕೊಪ್ಪಳದಲ್ಲಿ ಕೇವಲ 2 ಕಿಲೋಮೀಟರ್ ಅಂತರದಲ್ಲಿ ಉಕ್ಕಿನ ಕಾರ್ಖಾನೆ ಪ್ಲಾಂಟ್ ಆಗ್ತಾ ಇದೆ. ಆ ಕಾರ್ಖಾನೆ ಆದ್ರೆ ನೇರವಾಗಿ ಎಲ್ಲಾ ಲಕ್ಷಾಂತರ ಜನರ ಆರೋಗ್ಯ ಮೇಲೆ ಪರಿಣಾಮ ಬೀರುತ್ತೆ ಮತ್ತು ತೊಂದರೆ ಆಗುತ್ತೆ.
ಮತ್ತು ನಾವಾಗೆಲ್ಲ ಜಮೀನು ಕಳ್ಕೊಂಡಿದೀವಿ, ಅದ್ರ ಜೊತೆಗೆ ಅಂದ್ರೆ ಆರೋಗ್ಯನ ಕಳ್ಕೊಂಡಂತ ಸ್ಥಿತಿ ನಿರ್ಮಾಣ ಆಗುತ್ತೆ. ದಯವಿಟ್ಟು ಯಾವುದೇ ಕಾರಣಕ್ಕೂ ಸರ್ಕಾರ ಈಗೇನು ಅನುಮೋದನೆ ಕೊಟ್ಟಿದೆ ಮತ್ತು ಸಹಿ ಹಾಕಿದೆ ಅದನ್ನ ಹಿಂಪಡೆಯಬೇಕು. ಯಾವುದೇ ಕಾರಣಕ್ಕೂ ಇಲ್ಲಿನ ಏನಂದ್ರೆ ಪ್ಲಾಂಟ್ ಆಗೋದು ಬೇಡ, ಉಕ್ಕಿನ ಕಾರ್ಖಾನೆ ಆಗೋದು ಬೇಡ ಅಂತ ಆಗ್ರಹ ಮಾಡ್ತಾ ಇದ್ದಾರೆ. ಇದರ ನಡುವೆ ಈಗಲೇ ರಾಜ್ಯ ಸರ್ಕಾರ ಆಗಲೇ ಅನುಮೋದನೆ ಹಾಕಿರುವಂತದ್ದು ಮತ್ತು ಅಂಕಿತ ಹಾಕಿರುವಂತದ್ದು 54,000 ಕೋಟಿ ವೆಚ್ಚದಲ್ಲಿ ಈ ದೊಡ್ಡ ಬೃಹತ್ ಏನಂದ್ರೆ ಪ್ಲಾಂಟ್ ಉಕ್ಕಿನ ಕಾರ್ಖಾನೆ ಸ್ಥಾಪನೆ ಆಗ್ಲಿದೆ. ಇದು ಅಂದ್ರೆ ಹಿಂದಿನಿಂದ ಹೋರಾಟ ಎಂದು ರೂಪುರೇಷೆಗಳು ಪ್ರಾರಂಭವಾಗ್ತದೆ. ಒಂದು ವೇಳೆ ಏನಾದ್ರೂ ಸರ್ಕಾರ ಈ ಏನು ಆದೇಶವನ್ನು ಹಿಂಪಡೆದಿದ್ರೆ ಖಂಡಿತವೂ ಕೂಡ ನಾವು ದೊಡ್ಡ ಮಟ್ಟದ ಹೋರಾಟವನ್ನ ಕೊಪ್ಪಳದಲ್ಲಿ ಮಾಡ್ತೀವಿ ಅಂತೇಳಿ ಕೆಲವೊಂದಿಷ್ಟು ಹೋರಾಟ ಸಮಿತಿಗಳು ಮತ್ತು ಕೊಪ್ಪಳದ ನಾಗರಿಕ ವೇದಿಕೆಗಳು ಹೇಳಿರುತ್ತದೆ. ಒಟ್ಟಾರೆ ಇವತ್ತಿನ ಸಭೆ ಬಹಳಷ್ಟು ಕುತೂಹಲಕ್ಕೆ ಕಾಣುವಂತದ್ದು. ಯಾಕಂದ್ರೆ ಬಹಳಷ್ಟು ಸಾಹಿತಿಗಳು ಇರುವಂತದ್ದು ಮತ್ತೆ ನಾಗರಿಕ ವೇದಿಕೆ ಜನರು ಇರುವಂತದ್ದು. ಅದ್ರ ಜೊತೆಗೆ ಕೆಲವೊಂದಿಷ್ಟು ಜನಪ್ರತಿನಿಧಿತ ಬಿಜೆಪಿ MLC ಹೇಮಲತಾ ನಾಯಕ್ ಕೂಡ ವಿರೋಧ ವ್ಯಕ್ತಪಡಿಸಿರುವಂತದ್ದು, ಬಿಜೆಪಿ ನಾಯಕರು ವಿರೋಧ ವ್ಯಕ್ತಪಡಿಸಿದ್ದಾರೆ. ಆದ್ರೆ ಸರ್ಕಾರ ನಡೆ ಯಾವ ರೀತಿ ಇದೆ ಅಂತ ಕಾದು ನೋಡಬೇಕಾಗಿರುತ್ತದೆ. ನೀತಿ. ಓಕೆ, ಥ್ಯಾಂಕ್ ಯು ನಾಗರಾಜ್ ತಮ್ಮ ಡೀಟೇಲ್ಸ್ಗಾಗಿ.